ನಮಸ್ಕಾರ. ದೃಶ್ಯ 10 ಐತಿಹಾಸಿಕ ನಾಟಕ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅರ್ಥಾತ್ ದುರ್ಗದ ಬೆಳಕು. ದಳವಾಯಿ ಮುದ್ದಣ್ಣನ ಹೋರಾಟದಲ್ಲಿ ಅವನ ಶಿರಚ್ಛೇದನ ಮಾಡಿ ಅವನ ಪಟ್ಟಾಭಿಷೇಕ ಅವನ ಆ ಸರ್ವಾಧಿಕಾರವನ್ನು ಕೊನೆಗೊಳಿಸಿ ಭರಮಣ್ಣ ನಾಯಕನು ಪಟ್ಟಾಭಿಷೇಕವನ್ನು ಆಚರಿಸಿಕೊಳ್ತಾ ಇದ್ದಾನೆ. ಚಿತ್ರದುರ್ಗದ ಹಿರಿಯರ, ನಾಗರಿಕರ, ಸಾಮಂತರ, ಪುರಜನರ, ಹರಗುರುಚರ ಮೂರ್ತಿಗಳ ಶ್ರೀ 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 ಶಾಂತವೀರ ಮುರುಘರಾಜೇಂದ್ರ ಸ್ವಾಮಿಗಳ ಸಮ್ಮುಖದಲ್ಲಿ ಭರಮಣ್ಣ ನಾಯಕನ ಪಟ್ಟಾಭಿಷೇಕ 1689 ಶುಕ್ಲ ಸಂವತ್ಸರದ ಆಶ್ವೀಜ ಶುದ್ಧ ತಾರೀಕು 10ರಂದು ವಿಜೃಂಭಣೆಯಿಂದ ನೆರವೇರಿತು. ಅನೇಕ ಮಂತ್ರೋಚ್ಚಾರಣೆ, ಗುರುಸಿದ್ಧರ ಆಶೀರ್ವಾದದೊಂದಿಗೆ ಅವನ ಪಟ್ಟಾಭಿಷೇಕವಾಯಿತು. ಗುರುವಚನಕ್ಕೆ ಮೀರಿದ ವಚನ ಉಂಟೇನೋ, ಜಂಗಮನೆಲ್ಲ ಹಾಡು ಹೇಳ್ತಾ ಇದ್ದಾರೆ. ಉಂಟೇನೋ ಗುರುಕರುಣೆಗೆ ಮೀರಿದ ಸುಖ ಉಂಟೇನೋ, ಗುರು ಬೋಧನೆಗೆ ಮೀರಿದ ನೆರೆಯುಂಟೇನೋ, ಗುರು ದೃಷ್ಟಿಗೆ ಸಮೂಹ ಬೆಳಕುಂಟೇನೋ, ಬೆಳಕುಂಟೇನೋ, ಗುರುಪೂಜೆಗೆ ಮೀರಿದ ಬದುಕುಂಟೇನೋ, ಪಾದೋದಕ್ಕಿಂತ ಜಲವುಂಟೇನೋ, ಗುರು ಜ್ಞಾನಕ್ಕೆ ಮೀರಿದ ಅರಿವುಂಟೇನೋ, ಗುರು ಧ್ಯಾನಕ್ಕೆ ಮೀರಿದ ತಪವುಂಟೇನೋ, ಶ್ರೀ ಗುರು ಶಾಂತವೀರ ಸ್ವಾಮಿಗಳ ಸಮರುಂಟೇನೋ ಈ ಜಗದೊಳು. ಭರಮಣ್ಣ ಹೇಳ್ತಾನೆ, ತಮ್ಮ ಅನುಗ್ರಹದಿಂದ ನಮ್ಮ ಪೂರ್ವಜರಿಗೆ ಲಭಿಸಿರುವ ಈ ಚಿತ್ರದುರ್ಗದ ಸಂಸ್ಥಾನವನ್ನು ತಮ್ಮಾಶೀರ್ವಾದ ಬಲದಿಂದಲೇ ಇಂದು ನಾವು ಸ್ವೀಕರಿಸಿರುವೆವು. ಇದುವರೆಗೂ ದಳವಾಯಿ ಮುದ್ದಣ್ಣನ ಕಪಿಮುಷ್ಟಿಯಿಂದ ಈ ಚಿತ್ರದುರ್ಗದ ರತ್ನ ಸಿಂಹಾಸನವನ್ನು ಮುಕ್ತಗೊಳಿಸಿ ತಮ್ಮ ಆಶೀರ್ವಾದ ನಮ್ಮ ತೋಳ್ಬಲದಿಂದ ಬಿಡಿಸಿ ಈ ದುರ್ಗದ ಪ್ರಜೆಗಳನ್ನು ಸ್ವತಂತ್ರಗೊಳಿಸಿ ತಮ್ಮ ಪಾದದಡಿಯಲ್ಲಿ ಒಪ್ಪಿಸಿದ್ದೇವೆ. ಇನ್ನು ಮುಂದೆ ತಮ್ಮ ಮಾರ್ಗದರ್ಶನದಂತೆ ನಡೆಯುತ್ತೇವೆ, ನುಡಿಯುತ್ತೇವೆ. ಈ ಸಿಂಹಾಸನದ ಸೇವೆಗಾಗಿ, ಪ್ರಜೆಗಳಿಗಾಗಿ ನಮ್ಮ ರಕ್ತವನ್ನಾದರೂ ಚೆಲ್ಲಿ ಕಾಮಗೀತಿ ವಂಶದ ಕೀರ್ತಿಯನ್ನು ಚಿರಸ್ಥಾಯಿಯಾಗಿ ಮಾಡುತ್ತೇವೆ ಎಂದು ತಮ್ಮ ಗುರುಪಾದ ಸನ್ನಿಧಿಯಲ್ಲಿ ಆತ್ಮಸಾಕ್ಷಿಯಾಗಿ ಆರೈಕೆ ಮಾಡಿಕೊಳ್ಳುತ್ತಿದ್ದೇನೆ. ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ. ಅಂಗೀರಸ ಅದರ ಹಿನ್ನೆಲೆ ಏನು ಅಂತಂತೇಳಿ, ಅಂಗೀರಸ ನಾಮ ಸಂವತ್ಸರದ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದ್ವಾದಶಿಯೊಂದು ಗುಡಿಕೋಟೆಯಲ್ಲಿ ಭರಮಣ್ಣನ ಕುಮಾರಿಯಾದ ದೊಡ್ಡ ಸಿದ್ದಾಂಬೆ ಮತ್ತು ಚಿಕ್ಕ ಸಿದ್ದಾಂಬೆಯರನ್ನು ಬಿಚ್ಚುಗತ್ತಿ ಭರಮಣ್ಣ ನಾಯಕ ಆ ಟೈಮ್ನಲ್ಲಿ ಮದುವೆ ಆಗಿಬಿಡ್ತಾನೆ. ಆವಾಗ ದೊರೆರಂಗಪ್ಪ ನಾಯಕ ಮಹಾಪ್ರಭು 3 ಶತಮಾನಗಳಿಂದ ಕಾಮಗೀತಿ ವಂಶಕ್ಕೆ ಮಾತ್ರವಲ್ಲದೆ ಇಡೀ ಚಿತ್ರದುರ್ಗ ಸಂಸ್ಥಾನಕ್ಕೆ ಮಠವಿಲ್ಲದೆ ಕೊರಗುತ್ತಿವೆ. ಆದ್ದರಿಂದ ಗುರುಗಳು ಹಿತಚಿಂತಕರಾಗಿ ತಮ್ಮ ಧರ್ಮದ ಧವಳ ಕೀರ್ತಿಯಿಂದ ಜಗದ್ಗುರು ಎಂದೆನಿಸಿ ಸ್ವಾಮಿಗಳಿಗೆ ಮಠದ ಅವಶ್ಯಕತೆ ಇದೆ. ತ್ವರಿತ ಗತಿಯಲ್ಲಿ ಆಗಬೇಕು. ತಮಗಾಗಿ, ತಮ್ಮ ಧರ್ಮಕ್ಕಾಗಿ, ತಾವು ಪ್ರೀತಿಸುತ್ತಿರುವ ಚಿತ್ರದುರ್ಗಕ್ಕಾಗಿ ನಮ್ಮೆಲ್ಲರ ಪಂಚಪ್ರಾಣಗಳನ್ನು ಅರ್ಪಿಸಲು ನಾವು ಸಿದ್ಧರಾಗಿದ್ದೇವೆ. ಕನಕವನಾಗತಿ ಹೇಳ್ತಾಳೆ, ಪೂಜ್ಯರೇ, ನಿಮ್ಮ ಪಾದಾರ್ಪಣೆಯಿಂದ ನಾವೆಲ್ಲರೂ ಪಾವನರಾಗಿದ್ದೇವೆ. ನಿಮ್ಮ ಆಶೀರ್ವಾದ ಬಲದಿಂದ ನಮ್ಮ ಬಿಚ್ಚುಗತ್ತಿಗೆ ರಾಜ್ಯ ಲಭಿಸಿದೆ. ನಿಮ್ಮ ಆಜ್ಞೆಯಂತೆ ಭರಮಣ್ಣ ನಾಯಕರು ನಡೆಯುತ್ತಾರೆ. ನಿಮ್ಮ ಮಾರ್ಗದರ್ಶನದಲ್ಲಿ ಸುಭದ್ರ ಆಡಳಿತವನ್ನು ಕೊಡುತ್ತಾರೆ. ಭರಮಣ್ಣನ ಕಡೆ ತಿರುಗಿ ಹೇಳ್ತಾಳೆ, ಪ್ರಜೆಗಳಿಗೆ ಏನಾದರೂ ಹೇಳುವುದಿದೆಯೇ ಭರಮಣ್ಣ? ಭರಮಣ್ಣ ಹೇಳ್ತಾನೆ, ನಮ್ಮ ಚಿತ್ರದುರ್ಗ ಸಂಸ್ಥಾನದ ಮಣ್ಣಿನ ಮಕ್ಕಳೇ, ನಾವಿಂದು ಅರಸರಾಗಿರುವುದು ನಿಮ್ಮ ವಿಶ್ವಾಸದಿಂದ, ನಿಮ್ಮ ಪ್ರೀತಿಯಿಂದ. ಕುಳಿತ ಸ್ವರ್ಣ ಸಿಂಹಾಸನಕ್ಕಿಂತ ಮಿಗಿಲಾದದ್ದು ನಿಮ್ಮ ಹೃದಯದಲ್ಲಿರುವ ಪ್ರೇಮ ಸಿಂಹಾಸನ. ನೀವು ಸತ್ಪುರುಷರು. ನೀವು ಕೊಟ್ಟ ಆಸನಕ್ಕೆ ಅರ್ಹರಾಗಿ ಬಾಳುವಂತೆ ದುರ್ಗದ ದೇವದೇವಿಯರು, ಸಿದ್ಧ ಸತ್ಪುರುಷರು, ಗುರು ಹಿರಿಯರು ನಮ್ಮನ್ನು ಆಶೀರ್ವದಿಸಿ ಅರಸನನ್ನಾಗಿ ಅರಸಿದ್ದೀರಿ. ಈ ಗೌರವಕ್ಕೆ ನಮ್ಮ ದೇಹ ಇರುವಷ್ಟು ದಿನವೂ ನಮ್ಮ ಹನಿ ಹನಿ ರಕ್ತವು ಕೃತಜ್ಞವಾಗಿರುತ್ತದೆ.
ಚಿತ್ರದುರ್ಗದ ಕೋಟೆಯನ್ನು ಇನ್ನೂ ವೃದ್ಧಿಸಿ ಕೋಟೆಯ ಕಾರ್ಯವನ್ನು ಮುಗಿಸುತ್ತೇನೆ. ಇನ್ನೂ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟಿವೆ. ಅದಕ್ಕೆಲ್ಲ ದೇದೀಪ್ಯಮಾನವಾಗಿ ಪ್ರಕಾಶಿಸುವ ಈ ಚಂಪಕ ಸಿದ್ದೇಶ್ವರನ ಕರುಣೆಯಿಂದಲೂ ಈ ಕೀರ್ತಿಯನ್ನು ವಿಸ್ತರಿಸಲು ನಾವು ಜಾಗೃತರಾಗಿರುತ್ತೇವೆ ಎಂದು ತಮ್ಮ ಸನ್ನಿಧಾನದಲ್ಲಿ ಪ್ರಮಾಣ ಮಾಡುತ್ತೇನೆ. ನಮ್ಮ ಸಂವಿಧಾನದಲ್ಲಿ ಪ್ರಮಾಣ ಮಾಡುತ್ತೇನೆ. ಸ್ವಾಮಿಗಳು ಹೇಳ್ತಾರೆ, ಸಂತೋಷ, ಬಹಳ ಸಂತೋಷ ಭರಮಣ್ಣ. ನಾಯಕರು ಅರಸನಾಗಿರುವುದು ನ್ಯಾಯದ ಉದ್ಧಾರಕ್ಕಾಗಿ, ಧರ್ಮದ ರಕ್ಷಣೆಗಾಗಿ, ಅನ್ಯಾಯದ ವಿರುದ್ಧವಾಗಿ, ಅಧರ್ಮದ ವಿನಾಶಕ್ಕಾಗಿ. ಎಲ್ಲಿಯವರೆಗೆ ದಯೆ, ಧರ್ಮ, ಪ್ರಜೆಗಳ ಪ್ರೇಮ ನಿಮ್ಮಲ್ಲಿರುವುದು ಅಲ್ಲಿಯವರೆಗೆ ನಿಮ್ಮ ವೈಭವಕ್ಕೆ ಯಾವ ಚ್ಯುತಿಯೂ ಬರುವುದಿಲ್ಲ. ನಾವು ಮಾಡುವ ದಾನ, ಧರ್ಮ, ಪರೋಪಕಾರಗಳು ನಿರಹಂಕಾರದಿಂದ ಕೂಡಿದವಳಾಗಿರಬೇಕು. ಸಕಲ ರಾಜನೀತಿಗಳನ್ನು ಗಮನಿಸಿ ರಾಜ್ಯಭಾರ ಮಾಡಿರಿ. ನಾಯಕರೇ, ನಮಗಿನ್ನು ಶಿವಪೂಜೆಗೆ ವೇಳೆಯಾಯಿತು. ನಾವಿನ್ನು ಬರುತ್ತೇವೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಎದ್ದು ನಿಲ್ಲುವರು. ಅಲ್ಲಿಗೆ ಈ ಎಪಿಸೋಡು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ದೊಡ್ಡ ಸಿದ್ದಾಂಬೆ, ಚಿಕ್ಕ ಸಿದ್ದಾಂಬೆ ಇಬ್ಬರು ರಾಣಿಯರು ಮದುವೆ ಆಗುತ್ತಾನೆ. ಪಟ್ಟಾಭಿಷಿಕ್ತವಾಗ್ತದೆ. ಗುರುಗಳ ಆಶೀರ್ವಾದ ಸಿಗುತ್ತದೆ. ಎಲ್ಲರ ಆಶೀರ್ವಾದ ಸಿಗುತ್ತದೆ. ಇಲ್ಲಿಗೆ ಅವನ ರಾಜ್ಯಭಾರ ಪ್ರಾರಂಭವಾಗುತ್ತದೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿತು. ಎಲ್ಲರಿಗೂ ನಮಸ್ಕಾರ. ಮುಂದಿನ ಎಪಿಸೋಡನ್ನು ನಾನು ನಿಮಗೆ ಶೀಘ್ರದಲ್ಲೇ ಮುಟ್ಟಿಸಲು ಪ್ರಯತ್ನ ಮಾಡುತ್ತೇನೆ. ನಮಸ್ಕಾರ.